ಗಾಡಿಗೆ ಶಿಫ್ಟ್ ಆದರೆ ಒಳ್ಳೆ ಎಳಿ ಮರಿ ಥರ ಇದೆ ಇದು. ಟೀ ಸೊಪ್ಪೆಲ್ಲ ಕೊಯ್ದು ಎಲ್ಲ ತುಂಬಿಸ್ತಾ ಇದ್ದಾರೆ ಗೋಣಿಗಳಿಗೆ. ಈ ರೋಡಲ್ಲಿ ಓಡಿಸೋಕ್ಕೆ ಒಂಥರ ಖುಷಿ ಗುರು, ಅಷ್ಟೊಂದು ವರ್ತೇನಿಲ್ಲ ಇದು. ದಟ್ ಬ್ಲೂ ಕಲರ್ ಲೈಟ್ ಇಸ್ ದೇರ್. ಈ ರೋಡ್ ಕಿತ್ತು ಕೆರ ಹಿಡ್ದಿದೆ ಗುರು. ನೋಡಿ ಇವ್ರೆ ಮುದ್ರೆ ಅಂತ ಹೇಳ್ದು. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆಮೇಲೆ ಎಷ್ಟೋ ವರ್ಷ ಆಯಿತು ಕರ್ನಾಟಕ ಗಾಡಿ ನೋಡಿ. ಏನು ಗುರು ಇದು. ಈ ರೋಡಲ್ಲಿ ಓಡಿಸೋಕ್ಕೆ ಒಂಥರ ಖುಷಿ ಗುರು. ಹಂಗಿದೆ ರೋಡ್ಗಳು ಮಾತ್ರ. ಕರೆಕ್ಟಾಗಿ ಇಂಥ ಚೆನ್ನಾಗಿರೋ ಪ್ಲೇಸಸ್ಸಲ್ಲೇ ಬಂದು ಮಳೆ ಬೀಳುತ್ತಲ್ಲ, ಏನು ಮಾಡೋದು ಗುರು. ವಿಡಿಯೋ ಮಾಡೋವಾಗ ಹನಿಗಳು ಲೆನ್ಸ್ ಮೇಲೆ ಬಿದ್ದರೆ ಚೆನ್ನಾಗಿ ಕಾಣಿಸಲ್ಲ ನಿಮಗೆ. ಅವಾಗವಾಗ ಹಿಂಗೆ ಕ್ಲೀನ್ ಮಾಡ್ತಾ ಇರಬೇಕು. ಟೈಮ್ ಬಂದು ಇನ್ನೂ 12 ಗಂಟೆ, ಇನ್ನೂ ಟಿಫನು ಮಾಡಿಲ್ಲ. ಆಗಲೇ ಒಂದು ಬ್ರೆಡ್ ಆಮ್ಲೆಟ್ ತಿಂದೆ ಅಷ್ಟೇ ಅಲ್ಲಿ. ಇಲ್ಲೊಂದು ಕರ್ನಾಟಕದ ಗಾಡಿ ಇದೆ. ಆ ಕಡೆ ನೋಡ್ಬೇಕು ಏನು ಸಾಕಾಗಿದ್ದು. ಇದು ನೋಡಿ ಎಲ್ಲ ಟೀ ಸೊಪ್ಪೆಲ್ಲ ಕೊಯ್ದು ಎಲ್ಲ ತುಂಬಿಸ್ತಾ ಇದ್ದಾರೆ ಗೋಣಿಗಳಿಗೆ. ಟೀ ಸೊಪ್ಪು ಕಾಫಿ ಸೊಪ್ಪು ಒಂದೂ ಗೊತ್ತಿಲ್ಲ ನನಗೆ. ಮೇ ಬಿ ಅದು ಟೀ ಸೊಪ್ಪೆ ಅನ್ಕೊತೀನಿ, ಕಾಫಿ ಸೊಪ್ಪು ಆ ಥರ ಬರೋಲ್ಲ. ಯಾವುದೋ ಗಾಡಿ, ಕರ್ನಾಟಕ ಗಾಡಿಗಳು ಕಾಣಿಸ್ತಾ ಇದೆಯಲ್ಲಪ್ಪ. ಮಳೆ. ನನ್ನ ಮಕ್ಕಳು ನಿನ್ನೆ ಇವರೇ ಅಡ್ಡ ಸಿಕ್ಕಿದ್ರು ನನಗೆ ಈ ಕಡೆಯಿಂದ. ಆ ಕಡೆ ನೋಡಿ ವ್ಯಾಲಿ ನೋಡಿ ಏನು ಸಾಕಾಗಿದೆ. ಈ ರೋಡ್ ಕಿತ್ತು ಕೆರ ಹಿಡ್ದಿದೆ ಗುರು. ಬಂತ ಸ್ಟಾಪ್ ಸ್ಟೇಷನು, ಪ್ರಿಯಾ ರೆಸಿಡೆನ್ಸಿ. ಮೇ ಬಿ ಇದೆ ಅನ್ಕೊತೀನಿ ಸ್ಟಾಪ್ ಸ್ಟೇಷನ್. ಪಾರ್ಕಿಂಗ್ ಎಲ್ಲ ಹಾಕೋದು. ಗಾಡಿ ಇಲ್ಲೆಲ್ಲ ಹಾಕ್ಬೇಕು. ಇಲ್ಲಿ ಹಾಕ್ಬಿಟ್ಟು ನಡ್ಕೊಂಡು ಹೋಗೋಣ ಬನ್ನಿ. ಜಸ್ಟ್ ಈಗ ತಾನೇ ಟಾಪ್ ಸ್ಟೇಷನ್ ಹೋಗ್ಬಿಟ್ಟು ಬಂದೆ. ನಮಗೊಬ್ಬ ಕಂಪ್ನಿಗೆ ಸಿಕ್ಕಿದ್ದಾರೆ, ನೋಡಿಸ್ತೀನಿ ನೋಡಿ. ನೋಡಿ ಇವ್ರೆ
ಮುದ್ರೆ ಅಂತ ಹೇಳ್ದು. ಅವರು ಒನ್ ಡೇ ಟ್ರಿಪ್ಗಾಗಿ ಬಂದಿದ್ದಾರೆ. ಈಗ ನೆಕ್ಸ್ಟು ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ಗೆ ಹೋಗೋದು. ಇಲ್ಲಿಂದ ಅದು 40 ಕಿಲೋಮೀಟರ್ಸ್ ಏನಿದೆ. ಇಲ್ಲೇನು ಅಷ್ಟೊಂದು 20 ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ಸ್ ಇದ್ರಿಗೆ. ಸುಮ್ಮನೆ ಒಂದು ಚೆನ್ನಾಗಿದೆ ಅಷ್ಟೇ, ಮಾಮೂಲಿ ರೋಡಲ್ಲಿ ಕಾಣಿಸ್ದಂಗೆ ಕಾಣಿಸುತ್ತೆ. ಏನು ಅಷ್ಟೊಂದು ವರ್ತೇನಿಲ್ಲ ಇದು. ನೀವು ಪ್ಲೇಸಸ್ ನೋಡಿ ಬಂದೇ ಬರ್ಬೋದು ಒನ್ ಟೈಮ್ ನೋಡ್ಕೊಂಡು ಹೋಗೋಕ್ಕೆ. ನಾನು ಡ್ಯೂಕ್ 390 ಓಡಿಸ್ತಾ ಇದ್ದೀನಿ, ಅವರು ನನ್ನ ಗಾಡಿ ಓಡಿಸ್ತಾ ಇದ್ದಾರೆ. ನೋಡೋಣ ಇದು ಹೆಂಗಿರುತ್ತೆ ಈಗ ಇದರಲ್ಲಿ ಅಂತ. ಓ ದಿ ಕ್ಲಿಚ್ ಈಸ್ ಸೋ ಸ್ಮೂತ್. ಜಾಸ್ತಿ ದಿವಸ ಆಯಿತು. ಏನು ಸುಮ್ಮನೆ ಬಿಟ್ಟರೆ ಹೋಗ್ತಾಯಿದೆ. ನನ್ನ ಗಾಡಿ ಎಷ್ಟು ಕಂಫರ್ಟ್ ಬರೋಲ್ಲ ಬಿಡಿ. ಗಾಡಿಗೆ ಶಿಫ್ಟ್ ಆದರೆ ಒಳ್ಳೆ ಎಳಿ ಮರಿ ಥರ ಇದೆ ಇದು. ಇದು ಜಾಸ್ತಿ ಕೆಳಗಡೆ ಕುತ್ಕೊಂಡಂಗಿದೆ ನನಗೆ ಆ ಗಾಡಿಯಿಂದ ಬಂದು ಈ ಗಾಡಿ ರೈಡ್ ಮಾಡ್ತಾಯಿದ್ರೆ. ಇವ್ರದ್ದು ಮಧುರೈ, ಇವ್ರು 2-3 ಮಂತ್ಸ್ ಆಯ್ತಂತೆ ಗಾಡಿ ತಗೊಂಡು. ಚೆನ್ನಾಗಿದೆ. ಇದರಲ್ಲಿ ಮೋಡ್ಸ್ ಎಲ್ಲ ಇದೆ. ಮಾನೇನೆ ಗುರು, ಅದ್ರಲ್ಲಿ ಬರೋ ಕಂಫರ್ಟ್ ಇದರಲ್ಲಿ ಬರೋಲ್ಲ ನೋಡಿ. ಒಂದು 10 ಕಿಲೋಮೀಟರ್ಸ್ ಹೊಡೆದು ಆಗಲೇ ಬ್ಯಾಕ್ ಪೈನ್ ಇದರಲ್ಲಿ. ಸೇಮ್ ಪವರ್ ಅಷ್ಟೇ ಇದರಲ್ಲಿ. ಇದು ಇವ್ರ ಕ್ಲಿಚ್ ಸ್ವಲ್ಪ ಶಾರ್ಟ್ ಆಗಿ ಬಿಡೋದು, ಸುಮ್ಮನೆ ಬಿಟ್ಟರೆ ಸಾಕು ಎಗರ್ತಾ ಇದೆ. ವಿಂಡ್ ಬ್ಲಾಸ್ಟ್ ಜಾಸ್ತಿ ಇದೆ. You switch off the lights. That blue color light is there. You press the. Okay. ಮಾತ್ರ ಬರ್ತಾ ಇಲ್ಲ. ಏನು ಫುಲ್ಲು ಮಳೆ ಗುರು ಈ ಕಡೆ. ಮೇಲೆ ಎಲ್ಲ ಮೋಡಗೆ ಮುಚ್ಕೊಂಡ್ಬಿಟ್ಟಿದೆ. ಇಲ್ಲಿ ಒಂದು ಫೋಟೋ 20 ರೂಪಾಯಿ ಅಂತ ಹೇಳ್ತಾ ಇದ್ರು, ನೋಡ್ಬೇಕು. ಚೆನ್ನಾಗಿದ್ದು ಇಡ್ಸ್ಕೊಳ್ಬೇಕು ಇಲ್ಲಿ. ನೋಡಿ ಇದು ಆನ್ ದ ವೇ ಬರುತ್ತೆ. ಆವಾಗಲೇ ನಾನು ಆ ಕಡೆ ನೋಡಿದೆ. ಈಗ ಈ ಕಡೆ ಇಕೋ ಪಾಯಿಂಟ್ ನೋಡ್ಕೊಂಡು ಈಗ ಮುನ್ನಾರಿಂದ ಅಲ್ಲಿಂದ ಎರ್ವಿಕುಲಂ ನ್ಯಾಷನಲ್ ಪಾರ್ಕ್ಗೆ ಅವರು ಮುನ್ನಾರ್ವರೆಗೂ ನಮ್ಮ ಜೊತೆ ಬರ್ತಾರೆ. ಚೆನ್ನಾಗಿತ್ತು ಗುರು ಅವ್ರು ಸಿಕ್ಕಿದ್ದು. ಇಲ್ಲೇ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ರೆ ಕ್ಯಾಮ್ರಾದಲ್ಲೇ. ಈಗ ಹೋಗ್ತಾ ಇದ್ದೀರಿ ಮುನ್ನಾರ್ಗೆ ರಿಟರ್ನ್ ಬ್ಯಾಕ್. ಟೈಮ್ ಬಂದೀಗ 2:15. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.